ಹೆಸರು ತೊಳಕ್ ಹೋಗೋದಿಲ್ಲ, ಅವ್ರ ಬಗ್ಗೆ ನಾವು ಮಾತಾಡಕ್ ಹೋಗೋದಿಲ್ಲ. ಯಾರ ಬಗ್ಗೆ ಮಾಡ್ತಾ ಇದಾರ ಜನ ನೋಡ್ತಾ ಇದಾರೆ. ನಮಗೆ ಯಾರು ಇವ್ರು ಹೋರಾಟ ಮಾಡಂತ ಹೇಳಕ, ನನ್ನ ಹಕ್ಕನ್ನು ಕೇಳಕ, ನನ್ನ ಪ್ರತಿಪಾದನೆ ಮಾಡಕ, ನನಗೆ ಸ್ವಾತಂತ್ರ್ಯ ಜಗತ್ತಲ್ಲಿ ಹುಟ್ಟಿದ್ದೀನಿ, ನಾನು ಸ್ವಾತಂತ್ರ್ಯ ದೇಶದಲ್ಲಿ. ಇವ್ರು ಹೇಳೇ ನಾನು ಹೋರಾಟ ಮಾಡ್ಬೇಕಾ? ನಾನು ಓಟ ನಿರಂತರವಾಗಿ ಕಾನೂನು ಹೋರಾಟ ಐತಿ. ನಾನು ಒಬ್ಬ ಜನಪ್ರತಿನಿಧಿ ಕುರ್ಸ್ಯಾರ ಈ ರಾಜ್ಯದಾಗ, ಏನ್ ಇವ್ರು ಕುರ್ಸಿಲ್ಲ. 50 ವರ್ಷ ನಮ್ಮ ಮನೆತನ ಐತಿಲ್ಲ ರಾಜಕಾರಣದೊಳಗೆ. ಏನ್ ಇವ್ರು ಹೇಳ್ದಂಗೆ ಇವತ್ತು ಗೆದ್ದಿಲ್ಲ ನಾನು. ಇವ್ರು ಹೇಳ್ತಾರಂಗ ಇವತ್ತು ರಾಜಕಾರಣಕ್ಕೆ ಬಂದ್ಬಿಟ್ಟ MLA ಆಗ್ಬಿಟ್ಟ, ಏನ್ ಇವತ್ತು MLA ಆಗಿನಿ, ಇವ್ ಬಂದ್ಮೇಲೆ ಆಗಿನಿ. ಆ ಸ್ವಾಮಿನ ತೊಗೊಂಡ್ ಕುಣಿಸೋನ ನಾನು ಪಿಟಿಕ್ ಮೊದ್ಲು ಅದ್ ನೆನಪಿಟ್ಕೊಂತ. ಸುತ್ತುಗಳಾದವಲ್ಲ, ಎಲ್ಲಾ ಸುತ್ತುಗಳಾಗ ನಾನೇ ಇದ್ದಾವ. ಈಗ ಬೇರೆ ಸುತ್ತ ಹಿಡ್ಕೊಂಡ್ರ, ಭಾರತೀಯ ಜನತಾ ಪಕ್ಷದ ಸುತ್ತ ಹಿಡ್ಕೊಂಡು ಹೊಂಟ್ರ. ಅವ್ರು ಸುತ್ತಕೊಂತ ಹೋಲಿ, ಇನ್ನ 10 ಸುತ್ತಾದ್ರೂ ಅವ್ರದ್ದು ಏನು ಕಾಣೋದಿಲ್ಲ. ನನಗೆ ಗೊತ್ತೈತೆ ಅವ್ರ ಹಣೆ ಬರ. ನ್ಯಾಯಯುತವಾಗಿ ಹೋರಾಟ ಆಗ್ಬೇಕು. ಒಂದು ಪಕ್ಷಕ್ಕೆ ಸೀಮಿತವಾದ ಹೋರಾಟ ಆದ್ರ ಮನೆ ಬೆಳಗಾವಿನಲ್ಲಿ ಅನುಭವಿಸ್ಯಾರಲ್ಲ ಪಾಪ, ನಮ್ಮ ಅಮಾಯಕ ಸಮುದಾಯದವರಿಗೆ ಹೊಡಿಸಿ ಅವ್ರಿಗೆ ಯಾರು ನೋಡ್ಕೊಳ್ಳೋದಿಲ್ಲ. ಇವ್ರು ನೋಡ್ಕೋತೀನಿ ಅಂತ ಹೇಳ್ತಾರ, ಏನು ಮಾಡಿಲ್ಲ. ಇದು ಟೂರಿಂಗ್ ಥಿಯೇಟರ್ ಮಾಡ್ಕೊಂಡು ಹೊಂಟ್ರ ಅವ್ರು. ಅವ್ರಿಗೆ ನಾವು ಹೇಳಿದೀವಿ. ಒಬ್ಬ ಒಂದು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷನಾಗಿ ಹೇಳಿದೀನಿ. ಯಾವ ರೀತಿ ಅವ್ರು ನಡಿಬೇಕಾಗಿದೆ ನಡೀತಾ ಇಲ್ಲ. ಇದನ್ನ ಗಮನಿಸ್ತಾ ಇದಾರೆ ಜನ. ಇವ್ರು ಏನ್ ಮಾಡ್ತಾ ಇದಾರೆ? ಜನರ ದಾರಿ ತಪ್ಪಿಸೋದು, ಜನರ ದುಡ್ಡು ಹಾಳು ಮಾಡಿಸೋದು, ಸಮುದಾಯವನ್ನು ಎತ್ತಿ ಕಟ್ಟೋದು, ಅಲ್ಲಿ ಯಾರನ್ನೋ ವೈಯಕ್ತಿಕವಾಗಿ ಅವ್ರ ರಾಜಕೀಯ ಲಾಭಕ್ಕೆ ಇವರು ಸಹಕಾರ ನೀಡುವಂತದ್ದು, ಇದು ನಡೀತಾ ಇಲ್ಲ. ಈ ಜನರು ನೋಡ್ತಾ ಇದ್ದೀವಿ, ನಾವು ನೋಡ್ತಾ ಇದೀವಿ. ಅದಕ್ಕೆ ಸಮಯ ನಿರ್ಣಯ ಮಾಡುತ್ತೆ.